ಎಲ್ರಿಗೂ ನಮಸ್ತೆ. ಇವತ್ತು ಕೇರಳ ಸ್ಟೈಲ್ ಎಗ್ ಮಸಾಲ ರೆಸಿಪಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ಒಂದು 4-5 ಮೊಟ್ಟೆ ತೊಗೊಂಡು ಚೆನ್ನಾಗಿ ಬೇಯಿಸಿ ಅದನ್ನು ಸಿಪ್ಪೆಯನ್ನು ಸುಲಿದು ಅದನ್ನು ಒಂದು ಚಾಕುನಲ್ಲಿ ಸಣ್ಣಗೆ ಚಿಕ್ಕದಾಗಿ ಮಾರ್ಕನ್ನು ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೂ ಉಪ್ಪು ಮತ್ತು ಖಾರವನ್ನು ಹಾಕಿ ಈ ಮೊಟ್ಟೆಯನ್ನು ಹಾಕಿ ಲೈಟಾಗಿ ಫ್ರೈಯನ್ನು ಮಾಡಿಕೊಂಡು ಒಂದು ಕಡೆ ಎತ್ತಿಡಿ. ಸ್ನೇಹಿತರೆ, ಇದು ತೆಂಗಿನ ಹಾಲಿನ ಸಾರು ಅಥವಾ ಪಲ್ಯ ಅಂತ ಹೇಳ್ಬೋದು. ತೆಳುಗೆ ಮಾಡಿದರೆ ಸಾರಾಗುತ್ತೆ, ಸ್ವಲ್ಪ ನೀರು ಕಡಿಮೆ ಹಾಕಿದರೆ ಪಲ್ಯ ಆಗುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಗೂ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ ಎಲ್ಲದಕ್ಕೂ ಫಸ್ಟ್ ಕ್ಲಾಸ್. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಲಬಾರ್ ಎಗ್ ಮಸಾಲ ರೆಸಿಪಿ ಅಂತಲೂ ಕೂಡ ಕರೀತಾರೆ. ಎಲ್ಲರಿಗೂ ಮಲಬಾರ್ ಗೋಲ್ಡ್ ಗೊತ್ತು, ಅಲ್ಲೋಗಿ ತಾಳೋಕ್ಕಾಗಲ್ಲ ಜಾಸ್ತಿ. ಈ ಮಲಬಾರ್ ಎಗ್ ಮಸಾಲ ಮಾತ್ರ ಈಸಿಯಾಗಿ ನೀವು ಮಾಡ್ಕೊಂಡು ತಿನ್ಬೋದು. ಮೊದಲು ಸೋಂಪುಕಾಳು, ಕಾಳುಮೆಣಸು, 2 ಲವಂಗ, 1 ಏಲಕ್ಕಿ ಹಾಗೂ ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನಕಾಯಿ, ಧನಿಯಾ ಕಾಳು, ಸ್ವಲ್ಪ ಹುರಿಗಡಲೆ ಚೆನ್ನಾಗಿ ರುಬ್ಬಿಟ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನಾನು ಉದ್ದಗೆ ಕಟ್ ಮಾಡಿದ್ದೀನಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಆ ನಂತರ ಈ ಹೆಚ್ಚಿದಂಥ ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಗುಂಟೂರು ಮೆಣಸಿನಕಾಯಿ, ಸಾಸಿವೆ, ಕರಿಬೇವು ಸೊಪ್ಪು ಹಾಗೂ ಈರುಳ್ಳಿಯನ್ನು ಹಾಕಿ ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಟೊಮೊಟೊವನ್ನು ಹಾಕಿ ಸಾಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಹಾಗೂ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿ ನಂತರ 1 ಲೋಟ ನೀರನ್ನು ಹಾಕಿ 5ರಿಂದ 10 ನಿಮಿಷ ಬೇಯಿಸಿ. ನಂತರ ರುಬ್ಬಿಟ್ಕೊಂಡು ಅಂತಹ ಈ ಪರಿಮಳಯುಕ್ತ ಮಸಾಲೆ ಪುಡಿಯನ್ನು ಇದಕ್ಕೆ ಸೇರಿಸಿ ಈಗ ಕಾಯನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ಳಿ. ಅಂದರೆ ಕಾಯನ್ನು ಹಾಲಿನ ಥರ ಮಾಡಿಕೊಳ್ಳಿ ಸಣ್ಣಗೆ. ಈಗ ಇದಕ್ಕೆ ಈ ಹಾಲನ್ನು ಮಿಶ್ರಣ ಮಾಡಿ ಚೆನ್ನಾಗಿ ಬೇಯಿಸಿ. ಈಗ ಈ ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಂತಹ ಮೊಟ್ಟೆಯನ್ನು ಹಾಕಿ ಹಾಗೂ ಸ್ವಲ್ಪ ಈರುಳ್ಳಿ ಹಾಗೂ ಟೊಮೊಟೊ ಪೀಸಸ್ನ ಹಾಕಿ ಚೆನ್ನಾಗಿ ಬೇಯಿಸಿ. ತುಂಬ ವಿಶಿಷ್ಟವಾದ ಹಾಗೂ ಶೈಲಿಯ ಒಂದು ಎಗ್ ಮಸಾಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರ್ತದೆ. ಇದನ್ನು ಸಾಕಷ್ಟು ಜನಕ್ಕೆ, ಅಂದರೆ ತುಂಬ ಜನಕ್ಕೆ ಕೂಡ ನಾವು ಬಡಿಸಬಹುದು. ಈಗ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೂ ಅಲಂಕಾರಕ್ಕೆ ಸ್ವಲ್ಪ ಗೋಡಂಬಿಯನ್ನು ನಾವು ಮೇಲೆ ಹಾಕಿ ಸುಂದರಗೊಳಿಸಬಹುದು. ತುಂಬ ಪೌಷ್ಟಿಕಾಂಶವನ್ನು ಹೊಂದಿರುವಂಥ ಆಹಾರ ಪದಾರ್ಥ ಇದಾಗಿದೆ. ತೆಂಗಿನ ಹಾಲನ್ನು ಕೂಡ ನಾವು ಬಳಸಿದ್ದೇವೆ, ಪರಿಮಳಯುಕ್ತವಾದ ಮಸಾಲನ್ನು ಕೂಡ ನಾವು ಬಳಸಿದ್ದೇವೆ. ಸ್ನೇಹಿತರೆ, ಇದನ್ನು ನೀವು ಪ್ರಾಯೋಗಿಕವಾಗಿ ಮಾಡಿ ಆಹಾರವನ್ನು ಸೇವಿಸಿ ನಂತರ ನನಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.